ಹಲೋ ನಮಸ್ಕಾರ ಎಲ್ರಿಗೂ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನ್ಮಯ್ ಗೌಡ ಮಾತಾಡ್ತಿರೋದು. ಈ ವಿಡಿಯೋದಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಮತ್ತು ಮ್ಯಾನಿಫೆಸ್ಟೇಷನ್ನ 3 ಹಂತಗಳ ಬಗ್ಗೆ ವಿವರಣೆಯನ್ನು ಕೊಡ್ತಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಅದನ್ನು ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು ಅಂತ ನೋಡೋದಾದರೆ, ನಮ್ಮ ಬ್ರೈನನ್ನು ನಾವು ಟ್ಯೂನ್ ಮಾಡ್ಕೊಳ್ಳೋದು ನಮಗೆ ಬೇಕಾಗಿರುವಂಥ ಡಿಸೈರ್ಡ್ ರಿಯಾಲಿಟಿನ ಅನುಭವಿಸೋದಕ್ಕೆ. ಅಂದರೆ ನಮ್ಗೆ ಏನಾದ್ರು ಗೋಲ್ನ ಇಟ್ಕೊಂಡಿರ್ತೀವಿ, ಆ ಗೋಲ್ನ ನಾವು ರೀಚ್ ಮಾಡೋದಕ್ಕೆ ನಾವು ಈ ಮ್ಯಾನಿಫೆಸ್ಟೇಷನ್ ಮಾಡ್ತಿರುವಾಗ ನಮ್ಮ ಬ್ರೈನಲ್ಲಿ RAS ಅಂದರೆ ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅನ್ನುವ ಒಂದು ಫಿಲ್ಟ್ರ್ ಆನ್ ಆಗುತ್ತೆ. ಸಿಂಪಲಾಗಿ ಹೇಳಬೇಕಂದ್ರೆ ಇದು ಒಂದು ಫಿಲ್ಟ್ರ್. ನಮ್ಗೆ ಏನು ಬೇಕೋ ಅದನ್ನು ಮಾತ್ರ ನಮ್ಮ ಬ್ರೈನ್ ಸೆಲ್ಗೆ ಫೀಡ್ ಮಾಡ್ತಾ ಹೋಗುತ್ತೆ. ಬೇಡದೇ ಇರೋದನ್ನು ಇದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಲ್ಲ ಅಂತ ಅಂದ್ಬಿಟ್ಟು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ನೀವೇನಾದರೂ ಒಂದು ಕಾರನ್ನು ತೊಗೋಬೇಕು ಅಂತ ಅನ್ಕೋತಿದ್ದೀರಾ. ಯಾವಾಗಲೂ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಸ್ಪೆಸಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇವಾಗ ಬ್ಲೂ ಕಲರ್ ಕಾರ್ನ ತೊಗೋಬೇಕು ಅಂತ ಅನ್ಕೋತಿರ್ತೀರ. ಬ್ಲೂ ಕಲರ್ ಟೆಸ್ಲಾ ಕಾರು, ಇಂಥ ಬ್ರ್ಯಾಂಡ್, ಇಂಥ ಮಾಡೆಲ್ ಅಂತ ಅಂದ್ಕೊಳ್ತಿದ್ದೀರ. ಆವಾಗ ನಿಮ್ಮ ಬ್ರೈನ್ ಸೆಲ್ಸಲ್ಲಿರುವ RAS ಸಿಸ್ಟಮ್ ಏನು ಮಾಡುತ್ತೆ ಅಂತ ಅಂದರೆ, ನೀವು ರೋಡಲ್ಲಿ ಹೋಗುವಾಗೆಲ್ಲನೂ ಅದೇ ಕಾರೇ ಕಾಣಿಸ್ತಾ ಇರುತ್ತೆ, ಅಥವಾ ಪಾರ್ಕಿಂಗ್ ಲಾಟಲ್ಲಿ ಅದೇ ಕಾರ್ನೇ ಪಾರ್ಕ್ ಮಾಡಿರ್ತಾರೆ ಯಾರಾದರೂ, ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಇನ್ನೊಂದು ಏನಂತ ಅಂದರೆ, ನಮಗೆ ಬೇಕಾಗಿರುವಂಥ ಡೇಟಾನ ಮಾತ್ರನೇ ಈ RAS ಫಿಲ್ಟರ್ ನಮ್ಮ ಬ್ರೈನ್ಗೆ ಫೀಡ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಒಂದು ಮಗುವಿನ ತಾಯಿಗೆ ಮಗುವಿನ ಅಳು ಶಬ್ದ ಹೇಗೆ ಕೇಳಿಸ್ತಾ ಹೋಗುತ್ತೆ, ಅದನ್ನು ಪ್ರಯಾರಿಟಿ ಇನ್ಫಾರ್ಮೇಷನ್ ಅಂತ ನಮ್ಮ ಬ್ರೈನ್ ಕನ್ಸಿಡರ್ ಮಾಡಿ. ಸೊ ಒಬ್ಬ ತಾಯಿ ಎಲ್ಲೇ ಮಲ್ಕೊಂಡಿದ್ರು ಕೂಡ ಅವರ ಮಗುವಿನ ಶಬ್ದ ತಾಯಿ ಕಿವಿಗೆ ಯಾವಾಗಲೂ ಕೇಳಿಸ್ತಾನೆ ಇರುತ್ತೆ. ಮತ್ತು ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ನಾವು ಒಂದು ಪಾರ್ಟಿಗೆ ಹೋಗಿರ್ತೀವಿ ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಹೋಗಿರ್ತೀವಿ, ಯಾರಾದರೂ ನಿಮ್ಮ ಹೆಸರನ್ನ ಕರೀತಾರೆ, ಆಗ ನೀವು ಎಷ್ಟೇ ದೂರದಲ್ಲಿದ್ದರೂ ಕೂಡ ನಿಮಗೆ ಅದು ಕೇಳಿಸ್ತಾ ಹೋಗುತ್ತೆ. ಸೊ ಹೀಗೆ ಈ RAS ಫಿಲ್ಟರ್ ವರ್ಕ್ ಆಗುತ್ತೆ. ಮತ್ತು ಎರಡನೇ ಹಂತ ನೋಡೋದಾದರೆ, ನಾವೇನಾದರೂ ಈ ಕಾರ್ನ ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ನಾವು ಈ ಕಾರ್ನ ತೊಗೋಬೇಕು ಅಂತ ಮನ್ಸು ಮಾಡಿದ್ದೀವಿ ಅಂತ ಅಂದರೆ, ನಮ್ಮ ಬಿಹೇವಿಯರಲ್ಲಿ ಆ ಚೇಂಜಸ್ ಕಾಣಿಸ್ತಾ ಹೋಗ್ತಾ ಇರುತ್ತೆ. ಅಂದರೆ ನೀವು ಥಿಂಕ್ ಮಾಡ್ತಾ ಇರ್ತೀರ, ಈ ಕಾರ್ನ ನಾನು ತೊಗೊಂಡ್ರೆ ಹೇಗೆ ಕಾಣಿಸ್ತೀನಿ, ಈ ಕಾರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ, ಈ ಥರ. ಅಂದರೆ ನಮ್ಮ ಬ್ರೈನಲ್ಲಿ ನಾವು ಥಿಂಕ್ ಮಾಡ್ತಾ ಹೋಗ್ತೀವಿ, ಈ ಕಾರಿನ ಓನರ್ ನಾನಾದರೆ ಹೇಗೆ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು. ಮತ್ತು ಮೂರನೇ ಹಂತ ನೋಡೋದಾದರೆ, ಅಲೈನ್ಡ್ ಆಪರ್ಚುನಿಟೀಸ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗುತ್ತೆ. ಒಂದು ಕಾರನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಂಡಿರ್ತೀರ, ಅದನ್ನ ಇಷ್ಟಪಟ್ಟಿರ್ತೀರ, ನಿಮ್ಮ ಬಿಹೇವಿಯರಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಹಾಗೆಯೇ ಯೂನಿವರ್ಸ್ ಅದಕ್ಕೆ ನಿಮಗೆ ಬೇಕಾಗಿರುವಂಥ ಆಪರ್ಚುನಿಟೀಸ್ನ ನಿಮ್ಮ ಕಣ್ಣಿಗೆ ಕಾಣಿಸೋ ಹಂಗೆ ಮಾಡ್ತಾ ಇರುತ್ತೆ. ಇನ್ನೊಂದು ಮ್ಯಾನಿಫೆಸ್ಟೇಷನ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ನೀವು ನಿಮ್ಮ ಗೋಲ್ ಕಡೆ ಒಂದು ಹೆಜ್ಜೆ ಇಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಬಟ್ ಸುಮ್ಮನೆ ಕೂತ್ಕೊಂಡಿದ್ರೆ ಅದು ವರ್ಕ್ ಆಗೋದಿಲ್ಲ. ಈಗ ನಿಮಗೆ ಯಾವ್ದಾದ್ರು ಕೆಲಸ ಬೇಕು ಅಂತ ಅಂದರೆ ನೀವು ಅಪ್ಲೈ ಮಾಡಬೇಕಲ್ವ ಕೆಲಸಕ್ಕೆ. ಸೊ ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಿಮ್ಮ ಆ್ಯಕ್ಷನ್ ಕೂಡ ತುಂಬ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ನಿಮ್ಮ ಸಪೋರ್ಟನ್ನು ನನಗೆ ತಿಳಿಸಿ. ಥ್ಯಾಂಕ್ ಯು.